ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋನುಗಿರಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಮ್ಮೂರ ಟೆಂಪಲ್ನಲ್ಲಿ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನನ್ನ ಫೇವ್ರೆಟ್ ಗಾಡ್, ಒನ್ ಆಫ್ ದ ಮೈ ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು. ಇದು ನಾನು ತುಂಬ ನಂಬೋದು ಅಂತಂದರೆ ಅದು ಆಂಜನೇಯನ ಮಾತ್ರ. ಆಂಜನೇಯನ ಅಂತಲೇ ಅಲ್ಲ, ಎಲ್ಲ ದೇವರನ್ನು ನಂಬ್ತೀನಿ. ಬಟ್ ನನಗೆ ಟ್ರಸ್ಟ್ ಅಂತ ಬಂದರೆ ನಾನು ತುಂಬ ಆಂಜನೇಯನ ಟ್ರಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ಅಲ್ಲಿ ದೇವಸ್ಥಾನದ ಹತ್ರ ಬಂದೆ. ದೇವಸ್ಥಾನದ ಹತ್ರ ಬಂದಾಗ ಎಲ್ಲರೂ ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ರು. ಅಲ್ಲಿ ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ರಸನ್ಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಅಲ್ವಾ ಪೂಜಾರಿ, ಅವರು ತುಂಬ ಲೇಟ್ ಆಗಿಬಿಟ್ಟೈತೆ, ಆಗಲೇ ಇನ್ನೂ ಇಷ್ಟು ನಿಧಾನ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಬೇಗನೆ ಮಾಡಿಸಿದ್ರು ಎಲ್ಲ. ನೆಕ್ಸ್ಟು ಪೂಜೆ ಶುರು ಮಾಡಿದ್ರು ಅವರು. ಮತ್ತು ಇನ್ನೊಂದು ನಾವು ಮಾಡೋ ತಪ್ಪೇನು ಅಂತಂದರೆ, ನೋಡಿ ಇವಾಗ ನಾನು ತೊಗೊಂಡಿದ್ದೀನಿ ಅಲ್ವಾ ತೀರ್ಥ ಒಂದು ಕೈಲಿ, ಈ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಒಂದು ಕೈಲಿ ಯಾವತ್ತೂ ತೀರ್ಥ ತೊಗೊಳೋದಕ್ಕೆ ಹೋಗಬೇಡಿ. ಎರಡು ಕೈ ಅಥವಾ ನೀವು ಏನು ಬಟ್ಟೆ ಧರಿಸಿರ್ತೀರ ಅದನ್ನು ಎಡಗೈಲಿ ಆ ಬಟ್ಟೆ ಹಿಡ್ಕೊಂಡು ಅದ್ರ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ನಂತರ ತೀರ್ಥ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಏಕೆಂದರೆ ನೀವು ತೀರ್ಥ ತೊಗೊಂಡಾಗ ಅದೇನಾದ್ರು ಕೆಳಗಡೆ ತೊಟ್ಕೋದ್ರೆ ಅದು ಮತ್ತೆ ನಮಗೆ ದೋಷ ಉಂಟಾಗುತ್ತೆ, ಅಥವಾ ನಮಗೆ ದೋಷ ಏನಾದರೂ ಬರ್ಬೋದು. ಮತ್ತು ನನಗೂ ಗೊತ್ತಿರಲಿಲ್ಲ ಇದು, ನಾನು ಕೂಡ ಈ ತಪ್ಪನ್ನು ಇವತ್ತು ಮಾಡಿದೆ. ಆಮೇಲೆ ನನಗೆ ಅಲ್ಲಿ ತಿಳಿಸ್ಕೊಟ್ರು ಹೀಗೆ ಮಾಡಬಾರ್ದು ಇದನ್ನು ಅಂತ. ಫೈನಲಿ ಅಲ್ಲಿ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನಾವು ಡೈರೆಕ್ಟು ಮನೆಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.